ಸೊ ಈ ತರ ಒಂದು ಟಾಪ್ ನ ತಗೊಂಡಿದ್ದೀನಿ ಗೈಸ್. ಇದೆಲ್ಲ 400 ರುಪೀಸ್ ಟಾಪ್. ನಾನು ನಮ್ಮ ರಾಣಿಗೋಸ್ಕರ ಈ ಬೌಲ್ ನ ತರಿಸಿದ್ದೀನಿ. ಇನ್ಫ್ಯಾಕ್ಟ್ ಸುಮಾರು ಚೆನ್ನಾಗಿ ಹೇಳ್ತಿದೆ ಲಕ್ಷ್ಮಿ ರಾಣಿ ಇಲ್ಲಿ ರಾಣಿನ ತೋರ್ಸೋದೇ ಇಲ್ವಲ್ಲ ಅಂತ. ಪನೀರ್ ಪಾಲಕ್ ಪಲಾವ್ ರೆಡಿ ಆಗಿದೆ. ನೋಡಕ್ ಮಾತ್ರ ಸಖತ್ತಾಗಿ ಯಮ್ಮಿ ಯಮ್ಮಿ ಆಗಿದೆ. ಪನೀರ್ ನಾನು ಹೇಳ್ತಾ ಇದೀನಿ ಇಷ್ಟೇ ಪನೀರ್ ಸಾಲಲ್ಲ ಅಂತ. ಅವ್ರು ಸುಮ್ನೆ ಒಂದು ಈ ಸೋಯಾಬೀನ್ಸ್ ಹಾಕ್ಲಾ ಸಖತ್ತಾಗಿರುತ್ತೆ. Hello, Mr. Husband. How is it going? Palak salala, Mr. Husband. Saluta. ಯಾರ್ದು ಚಾನಲ್ ಓ ಸಾರಿ ಫೋನ್ ಹಿಂಗ ಕರೆಕ್ಟ್ ಸೀದಾ ಓಕೆ. ಯಾರ್ದು ಚಾನೆಲ್ ನೋಡಿ ನನ್ನ ಗಂಡ ಏನ್ ಮಾಡ್ತಾ ಇದ್ದಾರೆ ರೀ ಇವತ್ತು? ನನ್ನ ಲಕ್ಷ್ಮಮ್ಮ ಪಾಲಕ್ ಬೆಳೆಸಿದಾಳೆ. ನೋಡಿ ನೋಡಿ ಸಾಕಾಗ್ಬಿಟ್ಟು ಖುಷಿ ಆಗ್ಬಿಟ್ಟು ಪಾಲಕ್ ಕಿತ್ಕೊಂಡು ಪನ್ನೀರ್ ಪಾಲಕ್ ಮಾಡ್ತಾ ಇದೀನಿ. ಏ ಟಾಂಟ್ ಮಾಸ್ಟರ್ ಏನು ಮಗ್ನೆ? ಏನಮ್ಮ ಹೊಸ ಬಟ್ಟೆ ಯಾರು ತಂದಿದ್ದು ಅಮ್ಮಗೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್. ಹಾಯ್ ಸಿಂಬಾ, ಏನ್ ಮಾಡ್ತಿದ್ಯಾ ಸಿಂಬಾ? ಕಸ್ಕ ಮಸ್ಕ ತಿಂತಿದ್ಯಾ? ಅದು ಕಸ್ಕ ಮಸ್ಕನ? ಅದು ನನಗೆ ಕೊಡು ಸಿಂಬಾ ಕಸ್ಕ ಮಸ್ಕ. ಸಿಂಬಾ ಪ್ಲೀಸ್, ಸಿಂಬಾ ರೇ ಸಿಂಬಾ ತೂ ಮೇರಾ ಜಂಬಾ, ಬೇಗ ಬೇಗ ಕೊಡು ನೀನು ನನ್ನ ಸಿಂಬಾ. ಲಾಡು ಬಂದೆ. ಓಕೆ, ಇವಾಗ ಒಂದು ನಿಮಿಷ ಇರಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಹಾಯ್. ಓಕೆ ಸಿಂಬಾ, ಬಾಯ್ ಸಿಂಬಾ. ಒಂದು ನಿಮಿಷ. ಹಾಯ್ ಗೈಸ್, ಸ್ಲೋ ಇಡಿ, ಗ್ಯಾಸ್ ಸ್ಲೋ ಇಡಿ. ಅಯ್ಯೋ ನನ್ನ ಗ್ಯಾಸ್ ಯಾವಾಗಲೂ ಅಷ್ಟೇ ಸ್ಲೋ ಇಡ್ತೀನಿ. ಎಣ್ಣೆ ಕೊಡು ಬಟ್ ಫಸ್ಟ್ ಗ್ಯಾಸ್ ಸ್ಲೋ ಇಡ್ರಿ. ಎಣ್ಣೆ ಇದ್ರೊಳಗೆ ಇಟ್ಟಿದ್ದೀನಿ. ಸ್ವಲ್ಪ ನೀವು ಅಜ್ಜಿ ಅಡುಗೆ ಮಾಡ್ತಿರೋದು ನೀವು. ಯು ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ವೇಟ್, ಸ್ವಲ್ಪ ಇಂಟ್ರೋ ಕೊಟ್ಬಿಡ್ತೀನಿ. ಇಂಟ್ರೋ ಅವಾಗಿಂದ ಆಗ್ತಾನೆ ಇಲ್ಲ. ಸೊ ಎಸ್, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್. ಹೊಸ ಮನೆ ಹೊಸ ರೂಲ್ಸ್ಗೆ ಸ್ವಾಗತ, ಸುಸ್ವಾಗತ. ಸೊ ಹೊಸ ಮನೆ ಹೊಸ ರೂಲ್ಸ್ದು. ಸೊ ಇವತ್ತು ಅದು ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಯಜಮಾನ್ರು ನನ್ನ, ನೀವ್ ನನಗೆ ಅರ್ಧಾಗ್ನಿ ಅಂತೀರ, ನಾನು ನಿಮ್ಗೆ ಏನ್ ಅನ್ಬೇಕು? ಬೆಟರ್ ಆಫ್. ಕನ್ನಡದಲ್ಲಿ ನಡ್ಬೇಕು ಹೇಳು. ಸೊ ನನ್ನ ಯಜಮಾನ್ರು, ನನ್ನ ಗಂಡ ಇವತ್ತು ಮಾಡ್ತಿರೋದು ಏನ್ರಿ? ಇವತ್ತು ಸ್ಪೆಷಲ್ ಮಾಡ್ತಿರೋದು ಏನ್ ಮಾಡ್ತಿದ್ದೀರಾ ಹೇಳ್ಬಿಡಿ ಬೇಗ. ಹೇಳಿದ್ನಲ್ಲ, ಏನು? ಪಾಲಕ್ ಬೆಳೆಸಿದಾಳೆ. ಪಾಲಕ್ ಕಿತ್ಕೊಂಡ್ಬಂದಿದ್ದೀನಿ ಇವಾಗ ಬಂದ್ಬಿಟ್ಟು ಪನ್ನೀರ್ ಪಾಲಕ್ ಮಾಡ್ತಾ ಇದಾರೆ ಗೈಸ್. ಸೊ ಪಾಲಕ್ ಇಲ್ಲಿ ರೆಡಿ ಇದೆ. ಪನ್ನೀರ್ ಐ ಗೆಸ್ ರೀ, ಪನ್ನೀರ್ ಇಲ್ವಾ ರೀ? 4-5 ಜನಕ್ಕೆ ಇಷ್ಟು ಪನ್ನೀರು ಸಾಗುತ್ತಾ? ನಿನ್ಗೆ ಇಷ್ಟು ಬೇಕು, ನಾವೇನ್ ತಿನ್ನದಾ? ಪನ್ನೀರ್ ಅದು ಇದು ಮೆನ್ಯೂಲೇ ಇಲ್ಲ. ಮೆನ್ಯೂ ಇಲ್ಲ, ಬಟ್ ಇವಾಗ ನೀವು ಮೆನ್ಯೂಲ್ ಆಡ್ ಮಾಡ್ತಾ ಇದ್ರೆ ಅಂದ್ರೆ ಜಾಸ್ತಿ ಆಡ್ ಮಾಡಿಲ್ಲ ಅಂದ್ರೆ ಆಡ್ ಮಾಡಬೇಡಿ. ಸೊ ಗೈಸ್, ನನ್ನ ಗಂಡ ಇವತ್ತು ಪನ್ನೀರ್ ಪಾಲಕ್ನ ಮಾಡ್ತಾ ಇದ್ದಾರೆ. ಸೊ ನಾನು, ಅಕ್ಕ, ಅರುಣ್ ಅವರೇ ಹಾಗೂ ಜೀಜು ನಾವು 4 ಜನನು ಊಟ ಮಾಡ್ತೀವಿ. ಮಕ್ಳಿಗೆ ನಾನು ಕಿಚಡಿ ಅಥವಾ ರಸಮ್ ಏನಾದ್ರು ಮಾಡೋಣ ಅಂತ. ಇದ್ರ ರೆಸಿಪಿ ನಾನು ಶೂಟ್ ಮಾಡ್ತಾ ಇಲ್ಲ ಗೈಸ್. ಹೆಂಗ್ ತರ್ತಿದ್ಯಾ? ಇಲ್ಲಿ ನೋಡಿ ಗೈಸ್, ನೋಡಿ ಇಲ್ಲಿ ಹೆಂಗ್ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಫುಲ್ ಅಂಗಡಿ ಇಟ್ಟಿದ್ದಾರೆ. ಹಿಂಗಾರಿ ಅಡ್ಗೆ ಮನೆ ನೋಡ್ಕೊಳ್ಳೋದು. ನೋಡ್ಕೊಳ್ಳೋದು ಕೇಳಿದ್ರೆ ಇಲ್ಲ ಏನಿಲ್ಲ, ಅಲ್ಲಿ ಡಿ ಮಾಡಿ ಹೋಗ್ಬಿಟ್ಟು ಅಸಲ್ ಶಾಪಿಂಗ್ ಮಾಡ್ಕೊಂಬತ್ತೀಯ. ಒಂದ್ ಐಟಮ್ ಇಲ್ಲ, ಏನಿಲ್ಲ. ಪಾಲಕ್ ಬಿಟ್ಟು ಪ್ರತಿ ಒಂದೂ ಇತ್ತು. ಪನ್ನೀರ್ ಸಹ ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಇದು ಏನ್ ಹೇಳಿ? ಗೋ ಟು ದ ಸೈಡ್, ಟರ್ನ್ ಮೈ ಫೋಟೋ. ಏನ್ರಿ ಗಮ್ಮಂತ ಐತ? ಅಲ್ಲೇ ಮಾಡಕ್ಕಿಂತ ಮುಂಚೆನೆ ಗಮ್ಮಂತ ಐತಲ್ರಿ. ಪುಣ್ಯ ಮಾಡಿರ್ಬೇಕು. ಯಾರು ನೀವಾ ರೀ ಪುಣ್ಯ ಮಾಡಿರೋದು? ಸೊ ಗೈಸ್, ಆಮೇಲೆ ನೀವು ಬೈಕೋಬಿಡಿ, ಲಕ್ಷ್ಮಿ ನೀವಲ್ವಾ ಅಡುಗೆ ಮಾಡ್ಬೇಕಾಗಿರೋದು, ಯಾಕೆ ಅರುಣ್ ಹತ್ರ ಮಾಡಿಸ್ತಾ ಇದೀರಾ ಅಂತ. ಸೊ ರೀ, ನಾನು ಹೇಳ್ದೆ ತಾನೇ ಅನ್ನ ಸಾರು. ಏನ್ ಕಲರ್ಕಾಗೆ ನಿಜವಾಗ್ಲೂ ಗೈಸ್, ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ನಾನು ಹೇಳಿದೆ ಅವ್ರಿಗೆ ನಾನೇ ಅಡುಗೆ ಎಲ್ಲ ಮಾಡ್ತೀನಿ ಅಂತ. ಅದೇ ನಾನೇನೆ ಮಾಡೋದಿನಿ, ನವರ ಮಾಡ್ತಾರೆ, ನಾನೇನೆ ಮಾಡೋದು. ಬಟ್ ಇವತ್ತು ಅವರು ನಾನು ಪಾಲಕ್ ಪನ್ನೀರ್ ಮಾಡ್ತೀನಿ ಅಂತ ಅಂದು.
ಮಾಡೋರ್ಗೇಂತೂ ಬೇಡ ಅಂತ ಅಲ್ಲಿ ಪಾಪ ಅವರು ಕಲೀರಿ ಅಲ್ವಾ, ನಾಳೆ ದಿವಸ ನಾನು ಇಲ್ಲ ಅಂತ ಅವ್ರು ಒಬ್ಬರೇ ಇಂಡಿಪೆಂಡೆಂಟ್ ಆಗಿರ್ಬೇಕಲ್ವಾ, ಆಯಿತು ಅಂತ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿದ್ದೀರಿ. ಬಟ್ ಏನು ಗೊತ್ತಾ, ಅವ್ರು ಮಾಡೋದು ಹೆಚ್ಚಲ್ಲ, ಆದಮೇಲೆ ನಾನು ಅಡುಗೆ ಮನೆ ಇರುತ್ತಲ್ಲ ಅದನ್ನ ನಾನು ನೋಡ್ಬೇಕು ಹೆಂಗಿರುತ್ತೆ ಅಂತ. ಸೊ ಫಸ್ಟ್ ಟೈಮ್ ಅರುಣ್ ಅವ್ರು ಮಾಡ್ತಿರೋದು ಕಿಚನಲ್ಲಿ ಒಂದು ಅಡುಗೆ, ಇಲ್ಲಾಂದರೆ ಮ್ಯಾಗಿ ಮಾಡ್ತಾರೆ. ಊಟ ಅಥವಾ ಮೀಲ್ಸ್ ಅನ್ನೋದು ಫಸ್ಟ್ ಟೈಮ್ ಗೈಸ್ ಮಾಡ್ತಿರೋದು. ರೀ ಏನಾದರೂ ಹೆಲ್ಪ್ ಬೇಕು ಅಂದರೆ ಕೇಳಬೇಡಿ, ಓಕೆನಾ? ಯಾವಾಗ ನಂಗೆ ಅರುಣ್ ಯಾಕಂದ್ರೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳ್ಬೇಡ ಅಂತಂದವ್ರು. ಸೇಫ್ ಕರ್ಮ ನೋಡಿ ಹೆಂಗ್ ಬರುತ್ತೆ. ಹೌದಾ? ಇವತ್ತೇನಾದ್ರೂ ನಿಮ್ ಅಡ್ಗೆ ಚೆನ್ನಾಗಿಲ್ಲ, ಉಪ್ಪು ಖಾರ ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಊಟನೇ ಮಾಡಲ್ಲ ನಾನು. ಆಯ್ತು, ಏನಾದ್ರೂ ಹೆಲ್ಪ್ ಬೇಕಂದ್ರೆ ಕೇಳಿರಿ ಪ್ಲೀಸ್, ಬಿಕಾಸ್ ನಾನು ಅಡ್ಗೆ ಮನೆ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ಅವ್ರಿಗೆ ಸ್ವಿಚ್ಚು ಸಹ ಗೊತ್ತಿಲ್ಲ ಗೈಸ್, ಚಿಮ್ನಿ ಸ್ವಿಚ್ ಯಾವುದು ಅಂತ. ಆ ಚಿಮ್ನಿ ನನ್ ಕೈಯಿಂದ ಮಾತ್ರ ಆನ್ ಆಗೋದು. ಒಂದ್ ನಿಮಿಷ ಓಲ್ಡೀಸ್ ಆಗಿರಿ ಲೈಫಲ್ಲಿ. ಹಾ ಗೊತ್ತಾಯ್ತಾ, ಇಲ್ದಿರೋ ಸ್ವಿಚ್ ಎಲ್ಲ ಆನ್ ಮಾಡ್ಕೊಂಡು. ಗಾಳಿ ಬಿಡಬಾರ್ದು. ಹೇ ಓವರ್ ಆಕ್ಟಿಂಗು. ಒಂದ್ ದಿವಸ ಏನೋ ಪನ್ನೀರ್ ಪಾಲಕ್ ಮಾಡ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡ್ಬೇಡ. ಸೊ ನಾನು ಫಸ್ಟು ಪನ್ನೀರ್ನ ಈ ಥರ ಇದು ಮಾಡ್ತಾ ಇದ್ದೀನಿ, ಫ್ರೈ ಮಾಡಿ ಅದಾದಮೇಲೆ ಇಲ್ಲಿ ಹಾಕೋಣ ಮಿಸ್. ಪನ್ನೀರ್ ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಪನ್ನೀರ್ ಸಾಲಲ್ಲ ಅಂತ, ಅವ್ರು ಸುಮ್ಮನೆ ಒಂದು ಈ ಸೋಯಾಬೀನ್ಸ್ ಹಾಕ್ಲಾ ಸಖತ್ತಾಗಿರುತ್ತೆ. ಇಲ್ಲ ಹಂಗೆ ಹಾಕ್ಬೋದು, ನಾನು ಹಂಗೇನೆ ಹಾಕೋದು. ಓಕೆ ಗೈಸ್, ಸೊ ನನಗೆ ಗೊತ್ತಿರೋ ಹಂಗೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವಾಗ ಟೇಸ್ಟ್ ಮಾಡ್ದನ ಚೆನ್ನಾಗಿತ್ತು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಸ್ವಲ್ಪ ಸ್ಪೈಸಿ ಇರ್ಬೋದು ಅರುಣ್ ಅವರೇ. ಹೌದು. ಸೊ ಇನ್ನೊಂದು ಏನ್ ಗೊತ್ತಾ ಗೈಸ್, ನಾನು ನಿಜವಾಗ್ಲೂ ಹೇಳ್ತಾ ಇದೀನಿ, ಜೆನ್ಯೂನ್ ಆಗಿ ಹೇಳ್ತಿರೋದು. ನಾವು ಅಂತ ಹೇಳಲ್ಲ, ನಾನು ಅಂತ ಹೇಳ್ತೀನಿ. ನನಗೊಂದು ಪಾಠ ಅಥವಾ ಒಂದು ಎಕ್ಸ್ಪೀರಿಯನ್ಸ್, ಒಂದು ಲರ್ನಿಂಗ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಾನೆ, ನಾವು ಯೂಶಲಿ ಅಡುಗೆ ಮಾಡಬೇಕಾದ್ರೆ ಒಂಥರ ಪಟ ಬೇಗ ಅದ್ ಮಾಡು ಇದು ಮಾಡು ಹಂಗೆಲ್ಲ ಮಾಡ್ತೀವಿ. ಬಟ್ ಅಡುಗೆ ತುಂಬಾ ನಿಧಾನಕ್ಕೆ ಖುಷಿಯಿಂದ ಮಾಡ್ಬೋದು ಅಂತ ಅರುಣ್ ನನಗೆ ಹೇಳಿಕೊಟ್ಟಿದ್ದಂಥ ಪಾಠ ಇವತ್ತಿಂದು ರೀ. ಯು ಮೇಡ್ ಮಿ ರಿಯಲೈಸ್ಡ್. ಎಸ್, ಅಂದರೆ ತುಂಬ ಜನ ಮೇ ಬಿ ಚೆನ್ನಾಗಿ ಮಾಡ್ತಾರೇನೋ, ಮೇ ಬಿ ನಾನು ಒಂದು ಸ್ವಲ್ಪ ಪ್ಯಾನಿಕ್ ಆಗ್ತೀನಿ ಅಥವಾ ಸ್ವಲ್ಪ ಇದಾಗ್ತೀನಿ. ಬಟ್ ಐ ಲರ್ನ್ ಲೈಕ್ ಖುಷಿಯಿಂದನೂ ಮಾಡ್ಬೋದು ಅಂತ. ಸೊ ಥ್ಯಾಂಕ್ಸ್ ಅರುಣ್ ಅವರೇ. ಇಷ್ಟು ದುಃಖದಲ್ಲಿ ಮಾಡ್ತಾ ಇದ್ದ, ಇವಾಗ ಗೊತ್ತಾಗ ದುಃಖದಲ್ಲಿ ಮಾಡ್ತಿರ್ಲಿಲ್ಲ ರೀ. ಒಂಥರ ರೆಸ್ಪಾನ್ಸಿಬಿಲಿಟಿ, ಫಸ್ಟ್ ಬೇಗ ಅಡುಗೆ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಬೇರೆ ಕೆಲಸ ಮಾಡೋಣ ಆ ಥರ ಯೋಚನೆ ಮಾಡ್ತೀವಲ್ಲ, ಆ ಥರ ಹರಿ ಬರಿಲಿ ಬೇಡ, ಮಾಡೋದೇ ಉಂಟು, ಮಾಡೇ ಮಾಡ್ತೀವಿ ಅಲ್ವಾ. ಸೊ ಖುಷಿಯಿಂದ ನೆಮ್ಮದಿಯಿಂದ ಪೀಸಾಗಿ ಮಾಡ್ತೀವಿ. ಓಕೆ ಗೈಸ್, ಸೊ ನಮ್ಮ ಅರುಣ್ ಅವರದು ಪಾಲಕ್ ಪನ್ನೀರ್ ರೆಡಿ ಆಗಿದೆ, ನೋಡಕ್ಕೆ ಸಿದ್ಧವಾಗಿರಿ ಗೈಸ್. ಓ ಮೈ ಗಾಡ್, ಮಿಕ್ಸ್ ಮಾಡಬೇಕು ರೀ, ಕರೆಕ್ಟಾಗಿದೆ. ಓ ಮೈ ಗಾಶ್ ಅರುಣ್ ಅವರೇ, ಸೋ ಪ್ರೌಡ್ ಆಫ್ ಯು ಅರುಣ್ ಅವರೇ, ಸೋ ಪ್ರೌಡ್ ಆಫ್ ಯು. ಇರಿ ಒಂದು ನಿಮಿಷ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟ ಅಲ್ವಂತೆ. ಹಾಂ ಏನ್ರಿ, ನೋಡಕ್ ಮಾತ್ರ ಸಕ್ಕದಾಗಿದೆ, ಬಿರಿಯಾನಿ ತರ ಇದೆ ರೀ. ಕರೆಕ್ಟ್ ಆಗಿದೆ. ಓಕೆ ಗೈಸ್, ಸೊ ಪನ್ನೀರ್ ಪಾಲಕ್ ಪಲಾವ್ ರೆಡಿ ಆಗಿದೆ, ನೋಡಕ್ ಮಾತ್ರ ಸಖತ್ತಾಗಿ ಯಮ್ಮಿ ಆಗಿದೆ. ಸೊ ಬನ್ನಿ ಗೈಸ್, ಇವಾಗ ಟೇಸ್ಟ್ ಮಾಡೋಣ. ಅಂದ್ರೆ ಅರುಣ್ ಕೊಡ್ತಾ ಇದೀನಿ, ಅವರು ಟೇಸ್ಟ್ ಮಾಡಿ ಹೇಳ್ತಾರೆ. ಗೈಸ್ ಅರುಣ್ ಮಾಡಿದ ಅರುಣ್ ಅವ್ರಿಗೆ ಕೇಳೋಣ, ಹೆಂಗ್ರಿ ಇದೆ, ಚೆನ್ನಾಗಿದ್ಯಾ? ಇಲ್ಲ ರೀ, ಚೆನ್ನಾಗಿ ಬಂದೈತೆ. ನಿಜ ಹೇಳ್ಬೇಕು, ಚೆನ್ನಾಗಿದೆ. ಏನಪ್ಪ ಅಂದ್ರೆ ಸ್ವಲ್ಪ ಇನ್ನೂ ಇದಾಗಬೇಕಿತ್ತು ಅಷ್ಟೇ. ಮೇ ಬಿ ನಾನು ನೀರು ಜಾಸ್ತಿ ಹಾಕಿದ್ನಾ? ಕರೆಕ್ಟ್ ಆಗಿದೆಯಾ? ಸೊ ಗೈಸ್, ಹಾಗೆ ಹೇಳ್ದಂಗೆ ಯಮ್ಮಿ ಕಾಣಿಸ್ತಾ ಇದೆ. ಇವಾಗ ನಾವು ತಿನ್ನೋಣ. ನೀವೊಂದು ಸ್ವಲ್ಪ ತಿನ್ನಿ. ಚೆನ್ನಾಗಿದೆ ಗೈಸ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ.
ಏನಪ್ಪ ಅಂದ್ರೆ ಇನ್ನೊಂದು ಚೂರು ಖಾರ ಇರಬೇಕಿತ್ತು ಅಂತ ಅನ್ಸಿದೆ ಅಲ್ವಾ ರೀ? ಸಖತ್ತಾಗಿದೆ. ಫಸ್ಟ್ ಟೈಮ್ ಲೈಕ್ ಲಿಟ್ರಲಿ ನಾನು ಮದುವೆಯಾಗಿ 3 ವರ್ಷ ಇನ್ನೇನು 4ನೇ ವರ್ಷ ಆಗ್ತಿದೆ. ಸೊ ಫಸ್ಟ್ ಟೈಮ್ ಅವ್ರು ಈ ಥರ ಒಂದು ರೆಸಿಪಿ ಟ್ರೈ ಮಾಡಿದ್ದು ಆ್ಯಂಡ್ ಫಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಬಂದೆ. ಐಮ್ ರಿಯಲಿ ಹ್ಯಾಪಿ. ಕಂಪ್ಲೇಂಟ್ ಏನಿಲ್ಲ ಗೈಸ್, ತುಂಬ ಚೆನ್ನಾಗಿದೆ. ಲಕ್ಷಿತು, ಈಸ್ ಅ ಫಿಶ್ ಹಂಗ್ರಿ ಹೆಂಗೆ ಗೊತ್ತಾಗುತ್ತೆ? Because or it's running up and down, that means it's hungry enough. It will not stop running around. That means it's pretty hungry. So it will never stop running around if you don't feed it. ಇಸ್ ಇಟ್? ಹೌ ಯು ನೋ ಆಲ್ ದಿಸ್ ಮಗ್ನೆ? ಹೆಂಗೆ ಗೊತ್ತು ನಿಂಗೆ ಇದೆಲ್ಲ? ಆ್ಯನಿಮಲ್ಸ್ ನೋಡ್ತೀಯಲ್ಲ ಅದಕ್ಕೆ ಗೊತ್ತಾಯ್ತಾ? ಏನ್ರಿ ಫಿಶ್ ಫುಡ್ ಅದ್ರ ಕೆಳಗಿಟ್ಟಿದ್ದೀನಿ ಗೈಸ್. ನನ್ನ ಗಂಡಗೆ ನಾನು ಅಂದರೆ ಅರುಣ್ ಬಂದು ಫಿಶ್ಗೆ ಊಟ ಹಾಕ್ತೀನಿ ಅಂತಂದ್ರೆ ನಾನು ಸುಮ್ಮನೆ ಹಾಕ್ಬೇಡ, ಸುಮ್ಮನಿರು, ಬೆಳಗ್ಗೆ ಆಲ್ರೆಡಿ ಹಾಕಿದ್ಯಾ ಅಂತ ಅಂದೆ. ಆಯಿತು ಬಿಡು, ಬೆಳಗ್ಗೆ ಆಲ್ರೆಡಿ ಹಾಕಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಅದು ಹಿಂಗೆ ಓಡಾಡ್ತಾ ಇದ್ರೆ ಅದು ಹಂಗ್ರಿ ಇರುತ್ತೆ ಅಂದರೆ ಹೊಟ್ಟೆ ಹಸಿವು ಇರುತ್ತೆ ಅಂತ. ನಾನು ನಂಬಿಲ್ಲ. ಬಟ್ ಲಕ್ಷಿತ್ ಹೇಳಿದ್ನಲ್ಲ, ನಂಗೆ ಅವಾಗ ಓಕೆ, ಐ ಟ್ರಸ್ಟ್. ಬಿಕಾಸ್ ಲಕ್ಷಿಗೆ ತುಂಬ ಚೆನ್ನಾಗಿ ಫಿಶ್ ಬಗ್ಗೆ ಫಿಶ್ ಅಲ್ಲ ಆ್ಯನಿಮಲ್ಸ್ ಬಗ್ಗೆ ನಾಲೆಜ್ ಇದೆ. ಏ ಅದೇನು ಪ್ರಸಾದ ಎಲ್ಲರೂ ಹಾಕಕ್ಕೆ, ಅವ್ರಿಗೆ ಒಂದೊಂದು ಕಾಳು ಕೊಡ್ರಿ. ಫಿಶ್ ಇದ್ದು ನೀರು ಚೇಂಜ್ ಮಾಡ್ಬೇಕು ರೀ. ಏ ಅದೇನು ಪ್ರಸಾದ ಅಲ್ಲ, ಜಾಸ್ತಿ ಹಾಕಂಗಿಲ್ಲ, ಒಂದೇ ಕಾಳು ಕೊಡ್ರಿ. Lakshmi, do you know what fish is this? Yeah. What fish is this? The yellow one is gobies Okay. and the second one are minnows. ಅರುಣ್ ಅವರೇ, ಲಕ್ಷಿತ್ ಒಂದು ಐಡಿಯಾ ಕೊಟ್ಟೆ, ಏನು ಗೊತ್ತಾ? ಇದರಲ್ಲಿ ಕೆಲವೊಂದು ಸ್ಟೋನ್ಸ್ ಇದೆಯಲ್ಲ, ಒಂದು 2-3 ಸ್ಟೋನ್ಸ್ ತಗೊಂಡು ಅದ್ರೊಳಗೆ ಹಾಕಿ ಚೆನ್ನಾಗಿರುತ್ತೆ ಅಂತ. ಅದೆಲ್ಲ ಜಾಸ್ತಿನೇ ಹಾಕ್ಬೇಕು, 1-2 ಎಕರೆ ಹಾಕಲ್ಲ. ಸರಿ ಆಯ್ತು, ಬಟ್ ಅವ್ನಿಗೆ ಅದೊಂದು ಬಿಕಾಸ್ ನನ್ಗೆ ನಿಜವಾಗ್ಲೂ ಇದು ಬಂದಿಲ್ಲ, ಐಡಿಯಾ ಬಂದಿಲ್ಲ. ಬಟ್ ಅವ್ನು ಎಷ್ಟು ಚಂದವಾಗಿ ಹೇಳ್ದ ನೋಡಿ. ಈ ತರ ಪೆಬಲ್ಸ್ ಬರುತ್ತಲ್ಲ, ಆ ಪೆಬಲ್ಸ್ ತಗೊಂಬಂದು ನಿಜವಾಗ ಇಷ್ಟು ತುಂಬಿಸ್ಬೇಕು. ಇಷ್ಟು ತುಂಬಿಸ್ಬಿಟ್ಟು ಒಂದು ಗಿಡ, ಪ್ಲಾಸ್ಟಿಕ್ ಗಿಡ ಇಟ್ಟರೆ ಚೆನ್ನಾಗಿ. ಅಲ್ಲ ರೀ, ಬಟ್ ಆ ಫಿಶ್ಗೆ ಅದು ಕಂಫರ್ಟೇಬಲ್ ಆಗಿರುತ್ತಾ? ಅಕ್ವೇರಿಯಮಲ್ಲೂ ಆ ಪೆಬಲ್ಸ್, ಆ ಟ್ರೀ ಅದೆಲ್ಲ ಇರುತ್ತೆ. ಸರಿ ರೀ, ಬಟ್ ಫಿಶ್ಗೆ ಅನ್ಕಂಫರ್ಟೇಬಲ್ ಆಗಲ್ವಾ ಪ್ಲಾಸ್ಟಿಕ್ ದುಡ್ಡು ಇದಿಟ್ರೆ? ಇಲ್ಲ ಆಗಲ್ಲ. ಅದು ತಿನ್ನಲ್ವಾ ಹಂಗೆ? Because fish survive in leaves. Don't survive in plants. Yeah, Lakshit, but if we put plastic leaf, will it not feel uncomfortable? It's only like that. Whatever you put, it will take. Okay, nice. Plastic wrap and eat it. Okay, Lakshit, thank you. ಯಾಕೆ ಕೊಡಿಲ್ಲ? ಯಾಕೆ ಕೊಡಿಲ್ಲ? ದಮ್ಮಗುತ್ತೆ. ನಮ್ಮ ಲಕ್ಷ್ಮಮ್ಮ ನಿಜ ಸ್ವರೂಪ. ಹೇಳಮ್ಮ ಲಕ್ಷ್ಮಮ್ಮ. ನೋಡ್ಬೋದು, ನಾನು ನಮ್ಮ ರಾಣಿಗೋಸ್ಕರ ಈ ಬೌಲ್ನ ತರಿಸಿದ್ದೀನಿ. ಇನ್ಫ್ಯಾಕ್ಟ್ ಸುಮಾರು ಚೆನ್ನಾಗಿ ಹೇಳ್ತಿದೆ ಲಕ್ಷ್ಮಿ ರಾಣಿ ಇಲ್ಲಿ, ರಾಣಿನ ತೋರ್ಸೋದೇ ಇಲ್ವಲ್ಲ ಅಂತ. ಸೊ ರಾಣಿ ಬಂದು ಕೆಳಗೆ ಇರುತ್ತೆ, ಮನೇಲಿ ಜಾಸ್ತಿ ಅಂದ್ರೆ ಮನೆ ಒಳಗಂತೂ ಬರಲ್ಲ, ಬಟ್ ಇಲ್ಲೇ ಸ್ಟೇರ್ಸ್ ಹತ್ರ ಓಡಾಡ್ತಾ ಇರುತ್ತೆ. ಅವಾಗ ರೆಕಾರ್ಡ್ ಮಾಡಿಲ್ಲ ಅಷ್ಟೇ ಗೈಸ್, ಸೊ ಮಾಡ್ಬಿಟ್ಟು ತೋರಿಸ್ತೀನಿ. ನಾನು ಒಂದೇ ವಿಷಯ ಶೇರ್ ಮಾಡಬೇಕು. ನಾವು ರಾಣಿಗೆ ಎಷ್ಟು ಚಂದ ಇರೋದು ಬಾಂಡ್ಲಿ ಇಟ್ಟಿದ್ವಿ, 2 ಬಾಂಡ್ಲಿ, ಮಾಮೂಲಿ ಪ್ಲಾಸ್ಟಿಕ್ದಲ್ಲ, ಇದು ಬರುತ್ತಲ್ಲ ಬ್ಲ್ಯಾಕ್ ಕಲರ್, ಅದಕ್ಕೆ ಏನಂತಾರೆ, ಆ ತರ ಬಾಂಡ್ಲಿ ಇಟ್ಟಿದ್ವಿ. ಅಂದ್ರೆ ನಮ್ಗೆ ಹಳೇದಾಯ್ತು ಅಂತ, ಓಕೆ ಅಟ್ಲೀಸ್ಟ್ ರಾಣಿಗೆ ಯೂಸ್ ಆಗುತ್ತಲ್ಲ ಅನ್ಕೊಂಡು ರಾಣಿಗೆ ಇಟ್ಟಿದ್ವಿ ಗೈಸ್. ಒಂದು ನೀರು ಕುಡಿಯೋಕೆ, ಇನ್ನೊಂದು ಊಟ ಗೀಟ ಕೊಡ್ತೀವಲ್ಲ, ಸೊ ಅದಕ್ಕೆ ಅಂತ 2 ದೊಡ್ಡ ಇಟ್ಟಿದ್ವಿ. ಸರಿನಾ? ಸುಮಾರು ದಿವಸ ಆಯ್ತು, ಯಾರೋ ನೈಟ್ ಊಟ ಹಾಕಿದ್ವಿ ಇತ್ತು, ಬೆಳಗ್ಗೆ ಮತ್ತೆ ಹೋದ್ರೆ ನಿಲ್ವೇ ಇಲ್ಲ, ಬಾಂಡ್ಲಿನೇ ಇಲ್ಲ. ಅದ್ ಬಾಂಡ್ಲಿ, ನಾಯಿದು ಬಾಂಡ್ಲಿ ಯಾರು ಕಳ್ತನ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡಿದೆ. ಸರಿ ಬಿಡು ಹೋಗ್ಲಿ ಅಂತ ಅನ್ಕೊಂಡು ನೆಕ್ಸ್ಟ್ ಟೈಮ್ ಬಂದು ಅದು ಹೋದ್ಮೇಲೆ ಬಂದು ಪ್ಲಾಸ್ಟಿಕ್ದು ಬೌಲ್ ಇಟ್ಟೆ, ಈ ತರದೇನೆ ಪ್ಲಾಸ್ಟಿಕ್ ಬೌಲ್ ಇಟ್ಟೆ. ಪ್ಲಾಸ್ಟಿಕ್ ಬೌಲ್ 1 ವಾರ ಇತ್ತು, ಮತ್ತದನ್ನ ಎತ್ಕೊಂಡು ಹೋಗಿದ್ದಾರೆ. ನಂಗೆ ನಿಜವಾಗ್ಲೂ ಸಮ್ಟೈಮ್ಸ್ ನಂಗೆ ಅನ್ಸುತ್ತೆ ಲೈಕ್ ಏನಿದು ಒಂದು ಬಾಂಡ್ಲಿ, ನಾಯಿದು ಒಂದು ಬಾಂಡ್ಲಿ ಬಿಡ್ತಾ ಇಲ್ವಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅರುಣ್ ಹೇಳಿದ್ರು ಕಡಲೆ ಬಟಾಣಿಯವ್ರು ಬರ್ತಾರಲ್ಲ, ಮೇ ಬಿ ಅವ್ರು ತಗೊಂಡ್ ಹೋಗಿರ್ತಾರೆ ಅಂತ.
ಅವರು ಸಹ ತಗೊಂಡೋದ್ರೆ ಏನು ಆ ಒಂದು ಬಾಂಡ್ಲಿಗೆ ಅಥವಾ ಒಂದು ಪ್ಲಾಸ್ಟಿಕ್ ಬಾಟ್ಲಿಂದ 5 ರೂಪಾಯಿ ಸಿಗುತ್ತಾ 10 ರೂಪಾಯಿ ಸಿಗುತ್ತಾ? ಅದನ್ನ ಯಾರನ್ನ ತಗೊಂಡ್ ಹೋಗ್ತಾರ ಅಂತ. ಬಟ್ ಅವ್ರು ಏನ್ ಗೊತ್ತಾ ಗೈಸ್, ಇಷ್ಟ ದಿವಸ ಇದು ಸಡನ್ಲಿ ಬ್ಯಾಕ್ ಟು ಬ್ಯಾಕ್ ಹೋಗ್ತಿದೆ ಅಂತಂದ್ರೆ ಪಕ್ಕ ಯಾರೋ ತಗೋತವ್ರೆ ಅಂತಾನೆ ಅಂತ. ಸೊ ಬೇಜಾರಾಯ್ತು. ಇವಾಗ ಮತ್ತೆ ನಾನು ಏನ್ ಮಾಡ್ಬೇಕಂತ, ಮಧ್ಯಾಹ್ನ ಹೋಗಿ ಮನೆದು ಪ್ಲೇವುಡ್ ಎಲ್ಲ ಮಿಕ್ಕಿದ್ದು ಐಟಮ್ಸ್ ಕೆಳಗಿದೆ. ಸೊ ಪ್ಲೇವುಡ್ ಮೇಲೆ ಮೊಸರನ್ನ ಹಾಕ್ದೆ. ಏಯ್ ನೋಡಿ ಅವ್ರು ಏನ್ ಮಾಡ್ತಾವ್ರೆ. ಬೇಡ ಏಯ್ ಸುಮಾರೆ ಆ ಮೀನ್ನ ಇವ್ರು ಬಿಡಲ್ಲ ಇಲ್ಲ ಯಾರು. ಸೊ ನಾನು ಏನ್ ಮಾಡಿದೆ, ಮನೆಯದು ಸ್ವಲ್ಪ ಪ್ಲೇವುಡ್ಸ್ ಎಲ್ಲ ಮಿಕ್ಕಿತ್ತಲ್ಲ ಅದನ್ನ ಕೆಳಗೆ ಇಟ್ಟಿದೀವಿ ನಾವು. ಅದ್ರ ಮೇಲೆ ರಾಣಿಗೆ ಮೊಸರನ್ನ ಹಾಕ್ದೆ. ರಾಣಿ ಆ ಪ್ಲೇವುಡ್ ಸುತ್ತಾನು ಮೂಸ್ತಾ ಇದ್ದೆ, ಬಟ್ ತಿಂತಾ ಇಲ್ಲ. ಯೂಶಲಿ ತಿನ್ನುತ್ತೆ ಮೊಸರನ್ನ ಹಾಲನ್ನ ಎಲ್ಲ ತಿನ್ನುತ್ತೆ. ಎಷ್ಟ್ ನಾನ್ ನೋಡ್ತಾನೆ ಇದೀನಿ ಅದು ತಿನ್ನುತ್ತಾ ಅಂತ ಒಂದು ತುತ್ತು ಬಾಯಿಗೆ ಹಾಕೊಂಡಿಲ್ಲ. ನನ್ಗೆ ಬೇಜಾರಾಗೋಯ್ತು. ಸರಿ ಆಯ್ತು ಅಂತ ಇವಾಗ ಜೆಪ್ಟೋ ಇಂದ ಇನ್ನೊಂದು ಬೌಲ್ ನ ಆರ್ಡರ್ ಮಾಡಿದೀನಿ. ಮಮ್ಮಿ ಅದೇ ಅಷ್ಟೊಂದು ಟೈಲ್ಸ್ ಐತೆ, ಟೈಲ್ಸ್ ಮೇಲೆ ಹಾಕ್ಬೋದು. ಅಲ್ಲ ಈ ಮಣ್ಣು ಇರುತ್ತಲ್ಲ ಅಂತ ಟೈಲ್ಸ್ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಹಾಕು. ಸೊ ಅದಕ್ಕೆ ನಾನು ಜೆಪ್ಟೋ ಇಂದ ಆರ್ಡರ್ ಮಾಡಿದೆ ಬೌಲು. ನಾನು ಯೂಶಲಿ ಪ್ಲಾಸ್ಟಿಕ್ ಐಟಮ್ಸ್ ಮನೆ ತುಂಬಾ ಅವಾಯ್ಡ್ ಮಾಡ್ತೀನಿ, ಬಟ್ ರಾಣಿಗೋಸ್ಕರ ಆರ್ಡರ್ ಮಾಡಿರೋದು. ಸೊ 110 120ಗೆ ಈ ತರ 4 ಬೌಲ್ ಸಿಕ್ಕಿದೆ ಗೈಸ್. 1 2 3 4 ಬೌಲ್ ಸಿಕ್ಕಿದೆ. ಇದ್ರಲ್ಲಾದ್ರೂ ಹಾಕೋಣ. ಐ ಹೋಪ್ ಅದು ತಿನ್ನುತ್ತೆ. ಮತ್ತೆ ಇದು ನಾನು ಗೇಟ್ ನ್ಯಾಚುರಲ್ ಆಗಿ ಒಳಗೆ ಇಡ್ತೀನಿ. ಸೊ ಗೈಸ್, ರಾಣಿಗೆ ಇಲ್ಲಿ ಊಟ ರೆಡಿ ಆಗಿದೆ. ರಾಣಿ ಇಲ್ವರಿ ರಾಣಿ ಆಚೆ. ಈ ರಾಣಿ ರಕ್ಷಿತ್, ರಾಣಿ ನಿಮ್ಮ ಮನೇಲಿ ಇತ್ತು ತಾನೇ? ಓಕೆ ಇವಾಗ 3 ಬರೀಬೇಕು. ಓಕೆ ಬರೀ ಮತ್ತೆ 3 ಬರೀ. ಮಗ್ನೆ ಪೆನ್ ಅಲ್ಲ ಮಗ್ನೆ, ಫಸ್ಟ್ ಪೆನ್ಸಿಲ್ ಅಲ್ಲಿ ಬರೀಬೇಕು. ಪೆನ್ಸಿಲ್ ಬೇಕು. ಲಕ್ಷಿತ್ತು ನಿಂಗೆ ಹೋಮ್ವರ್ಕ್ ಕೊಟ್ಟಿಲ್ಲ ಅನ್ಕೋತೀನಿ, ಬಟ್ ಒಂದ್ಸತಿ ಮಮ್ಮನ ಹತ್ರ ಕನ್ಫರ್ಮ್ ಮಾಡ್ಕೊ ಸರಿನಾ? ಡೈರಿ ತೋರಿಸು ನಿಮ್ಮ ಮಮ್ಮಿಗೆ. ತಗೊಳ್ಳಟು ಇದ್ರಲ್ಲಿ ಬರೀ, ಡೈರಿಲಿ ಬರೀಬೇಡ. ತಗೋ ನಿಮ್ಮ ಅಪ್ಪನ ಲೆಕ್ಕಾಚಾರ ಬುಕ್ ಕಣೋ ಇದು. ತಗೋ ಇಲ್ಲಿ ಬರೀ, ಇಲ್ಲಿ ಬರೀ ಮತ್ತೆ 3 ಬರೀ. ಇಲ್ಲ 3 ಬರೀ. ಹೋಮ್ವರ್ಕ್ ಈ 4 ಬರೀಬೇಕಲ್ಲೋ. 4 ಅಯ್ಯೋ ಬಣ್ಣ ಬರೀ ಮಗ್ನೆ ಲಡ್ಡು. ಓ ಇದು ಪೆನ್ನ ಡಾಟ್ ಹಾಕಿದ್ರೆ ಪೆನ್ ಅಗಸ್ ಪೆನ್ ಕೊಡು. ಒಂದೇ ಪೆನ್ ಕೊಡು. ಕೊಡ್ತೀನಿ ವಾಪಸ್ಸು ಕೊಡು. ಇದ್ರಲ್ಲಿ ಬರೀ, ಅದೇ ಇದ್ರಲ್ಲಿ ಬರೀ. ಕೊಡ್ತೀನಿ ವಾಪಸ್ಸು. ಪೆನ್ಸಿಲಲ್ಲೇ ಡಾಟ್ ಹಾಕ್ರಿ, ಪರವಾಗಿಲ್ಲ. ಅದು ಗೊತ್ತಾಗಲ್ಲ ಅವನಿಗೆ. ಕೊಡ್ತೀನಿ ವಾಪಸ್ಸು. ಓಕೆ ಗೈಸ್, ನಮ್ಮ ಸಿಂಬಾ ಮರಿ ಇವಾಗ ಹೋಮ್ವರ್ಕ್ ಬರೆಯುವಷ್ಟು ದೊಡ್ಡವರಾಗಿದ್ದಾನೆ. ಅವ್ರ ಚಿಕ್ಕಪ್ಪ ಬರೆಸ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಲಡ್ಡುಗೂ ಓದಿಸ್ರಿ, ಸಿಂಬಾಗೆ ಓದಿಸ್ತಾ ಇದ್ದೀರಾ. ಲಡ್ಡು ಇಲ್ಲಿ ಪೆನ್ನಲ್ಲಿ ಬರೆಯೋಷ್ಟು ದೊಡ್ಡವನಾಗಿದ್ದಾನೆ ಗೈಸ್. ನನ್ನ ಮಗ ಇವಾಗ ಡೈರೆಕ್ಟ್ ಪೆನ್ನಲ್ಲಿ ಬರೀತಾನೆ. ಮಗನ ಏನು ಬರೀತಿದ್ಯಾಮ್ಮ? ಫಿಶ್ ಬರೀತಿದ್ಯಾ? ಅಯ್ಯೋ ನನ್ನ ಮಗ ಫಿಶ್ ಎಷ್ಟು ಚೆನ್ನಾಗಿದೆ ಬರೀ. ಸಿಂಬು ನೀನು 1 2 3 ಬರೀ. ಬನಾನಾ ಸರಿ ಬರೀ. ಓ ಬನಾನಾನ ಇದು. ಆಯ್ತು. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ತಿಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಆ್ಯಂಡ್ ಮತ್ತೆ ಇವಾಗ ಎದ್ದು ಫ್ರೆಶ್ ಆಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ನೆನ್ನೆ ನಮ್ಮ ಮನೆಯಲ್ಲಿ ಹೋಗಿದ್ವಿ ಡಿಮಾರ್ಟ್ಗೆ ಮೊನ್ನೆ. ಸೊ ನಾವು ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಿ ಆ್ಯಂಡ್ ಡಿಮಾರ್ಟಿಂದ ಕೆಲವೊಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಸೊ ಅದಕ್ಕೆ ಇಲ್ಲಿ ಸೋಫಾ ಮೇಲೆ ಇಟ್ಟಿರೋದು ಐಟಮ್ಸ್ ಅಂತಂದ್ರೆ ಗೈಸ್ ಆಲ್ಮೋಸ್ಟ್ ಕಿಚನ್ ಐಟಮ್ಸ್ ಏನೇ, ಬಟ್ ಚಂದ ಇದೆ, ಕ್ಯೂಟ್ ಆಗಿದೆ, ಅದಕ್ಕೆ ತೋರಿಸೋಣ ಅಂತ. ಇದೆಲ್ಲ ನಾನು ಆಕ್ಚುಲಿ ಏನು ಗೊತ್ತಾ, ಟೀ ಪಾಯ್ ಮೇಲೆ ಮಾಡಬೇಕು, ಬಟ್ ಆಮೇಲೆ ಸದ್ಯಕ್ಕೆ ಟೀ ಪಾಯ್ ಇಲ್ಲ, ತರಿಸ್ಬೇಕು. ಪ್ಲಾನ್ ಅಂತೂ ಇಲ್ಲ, ಬಟ್ ನೋಡೋಣ ಗೈಸ್ ಮುಂದಕ್ಕೆ. ಸೊ ಎನಿವೇಸ್ ಫಸ್ಟ್ ಬಂದು ನಾನು ಇದನ್ನ ತೋರಿಸ್ತೀನಿ. ಸೊ ಇದು ಬಂದು ತುಂಬಾನೇ ಕ್ಯೂಟ್ ಆಗಿದೆ. ಇದು ಓಪನ್ ಆಗಿರೋ ಬಾಕ್ಸ್ ಇದೆ, ಅದನ್ನೇ ತೆಗಿತೀನಿ. ಈಗ ಗೊತ್ತಾ ಮತ್ತೆ ಇದೊಂದು ಕವರ್ ನಂಗೆ ಓಪನ್ ಮಾಡಕ್ಕೆ ಇಷ್ಟ ಇಲ್ಲ ಗೈಸ್. ಅದು ಓಪನ್ ಮಾಡೋದೇನೆ ಬಿಡಿ, ಬಟ್ ಸ್ಟಿಲ್ ಇಫ್ ಯು ನೋ ಯು ನೋ. ಅರುಣ್ಗೆ ಎಷ್ಟೇ ಬೇಡ ಅಂತ ಅಂದ್ರು ತಗೋ ಅಂತ ಫೋರ್ಸ್ ಮಾಡಿಲ್ಲ ಕೊಡ್ಸೋರೆ. ಗಂಡ ಎಂತ ಒಳ್ಳೆಯವರು. ಯಾಕ್ರಿ ಏನು ಹೇಳ್ತಾ ಇಲ್ಲ? ಓಕೆ, ಸೊ ಇದು ಬಂದು ನಾನು ಫ್ರಿಡ್ಜಿಗೋಸ್ಕರ ತರಿಸಿರೋದು. ಲೈಕ್ ತರಕಾರಿ ಎಲ್ಲ ಮಡಗಕ್ಕೆ ಚಂದ ಇರುತ್ತೆ ಅಂತ. ಅಂದ್ರೆ ಇದು ಪ್ಲಾಸ್ಟಿಕ್ ಅಲ್ಲ, ಏನ್ ಮೆಟೀರಿಯಲ್ ಇದು? ಒಂಥರ ಗ್ಲಾಸ್ ವಲ್ಲ ಪ್ಲಾಸ್ಟಿಕ್ ವಲ್ಲ ಫೈಬರ್ ಮೆಟೀರಿಯಲ್ ಗೈಸ್. ಇದು ತುಂಬಾನೇ ಚೆನ್ನಾಗಿದೆ ನೋಡಿ. ಈ ತರ ಏನಾದ್ರು ತರಕಾರಿ ಮಾಡಬೇಕಾ ಅಥವಾ ಕೊತ್ತಂಬರಿ ಸೊಪ್ಪು ಏನಾದ್ರೂ ಆಗಿರಲಿ, ಸೊ ಸ್ಟೋರ್ ಮಾಡೋಕ್ಕೆ ಫ್ರಿಡ್ಜಲ್ಲಿ, ಸ್ಪೆಸಿಫಿಕ್ಲಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ತಗೊಂಡಿರೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದೆ ಗೈಸ್. ಈ ತರ 3 ತಗೊಂಡಿದ್ದೀನಿ ನಾನು. ಚೆನ್ನಾಗಿದ್ಯಾ?
ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕೊಟ್ಬಿಡ್ತೀಯಾ? ಅವರು ಕೇಳ್ತಾ ಇದೀನಿ ಅದೇ ಅವರೇ ಕಮೆಂಟಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ವಾಪಸ್ ಕೊಟ್ಬಿಡ್ತೀಯಾ? ಗೈಸ್ ಚೆನ್ನಾಗಿದೆ ಅಂತಾನೆ ಕಾಮೆಂಟ್ ಮಾಡಿ, ಮತ್ತೆ ವಾಪಸ್ ಕೊಡೋ ಅವಶ್ಯಕತೆ ಇರಲ್ಲ. ನೋಡಿ ಚೆನ್ನಾಗಿದೆ ಅಂತ. ಹ್ಞೂ ನಿನ್ನ ಅಲ್ಲ ಝೂಮ್ ಮಾಡ್ಲಾ ಅಥವಾ ಝೂಮ್ ಮಾಡ್ಲಾ? ಓಕೆನಾ? ಸೊ ನೆಕ್ಸ್ಟ್ ಬಂದು ನಾನು ಈ ತರ ಬಾಟಲ್, ಫಸ್ಟ್ ಇದು ಪ್ರೈಸ್ ಬಂದು ಗೈಸ್ 249. ಇದ್ರದ್ದು ಪ್ರೈಸ್ ಬಂದು ಒಂದು 249. ಇದ್ರಲ್ಲಿ ಬೇರೆ ಬೇರೆ ಶೇಪ್ಸ್ ಹಾಗೂ ಡಿಸೈನ್ಸ್ ಕೂಡ ಇತ್ತು, ಬಟ್ ನಾನು ಇದನ್ನ ಸೆಲೆಕ್ಟ್ ಮಾಡಿರೋದು. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಬಾಟಲ್ ಅಲ್ಲ, ಜಾರ್ನ ಪರ್ಚೇಸ್ ಮಾಡಿದೀನಿ. ಈ ಒಂದು ಜಾರ್ ಬಂದು 149 ರೂಪಾಯಿ, ಅಂದ್ರೆ 150 ರೂಪಾಯಿ, 1 ರೂಪಾಯಿ ಕಡಿಮೆ. ಸೊ ಇದು ತುಂಬಾ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಲೈಕ್ ನಾನು ಇದು ಸ್ಪೆಸಿಫಿಕ್ಲಿ ಡ್ರೈ ಫ್ರೂಟ್ಸ್ ಇಡಕ್ಕೆ ಅಂತ ತಗೊಂಡಿರೋದು. ನಾವು ಬೆಳಗ್ಗೆ ಟೈಮ್ ಇತ್ತೀಚೆಗೆ ಡ್ರೈ ಫ್ರೂಟ್ಸ್ ಶೇಕ್ ಅದು ಮಿಲ್ಕ್ ಶೇಕ್ ನ ಕುಡಿತಾ ಇದೀವಿ. ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದೀನಿ. ನನ್ನ ಹತ್ರ ಜಾರ್ಸ್ ಇಲ್ಲ ಅಂತ. ನೋಡಿ ಇಲ್ಲಿ ಸ್ಟೀಲ್ ಇದೆ ಅಂಡ್ ಕೆಳಗಡೆ ಗ್ಲಾಸ್. ಚಂದ ಇದೆಯಲ್ಲ, ಒಂಥರ ಎಲಿಗೆಂಟ್ ಆಗಿ ಸಿಂಪಲ್ ಆಗಿ ಕಾಣಿಸುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ಬಂದು ನಾನು ಈ ಜಾರ್ನ ತಗೊಂಡಿದ್ದೀನಿ. ಸೊ ಈ ಜಾರ್ ಆಲ್ರೆಡಿ ನನ್ನ ಹತ್ರ ಇದೆ, ಅದಕ್ಕೆ ಸೇಮ್ ಇರ್ಲಿ ಅಂತ ತಗೊಂಡಿರೋದು. ನನ್ನ ಹತ್ರ ಈ ತರದ್ದು 6 ಇದೆ, ಇನ್ನೊಂದು 4 ತಗೊಂಡಿದ್ದೀನಿ ಅಷ್ಟೇನೆ. ಬಿಕಾಸ್ ಏನು ಗೊತ್ತಾ, ತೀರಾರು ನನಗೆ ಬೇರೆ ಬೇರೆ ಡಿಸೈನ್ಸ್ ಇಡಕ್ಕೆ ಇಷ್ಟ ಇಲ್ಲ. ಸಿಂಪಲ್ ಆಗಿರ್ಲಿ ಮತ್ತೆ ಸ್ವಲ್ಪ ಸಿಮಿಲರ್ ಆಗೇ ಇರ್ಲಿ, ಆ ತರ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿರೋದು. ಸೊ ನೆಕ್ಸ್ಟ್ ಬಂದು ಈ ಜಾರ್ ಬಂದು ಬರೀ 79 rupees. ಇದು ತುಂಬಾ ಕಡಿಮೆ ಗೈಸ್ ಈ ಜಾರು. ಸೊ ಇದು ನನಗೆ ಮಸಾಲೆಗಳು ಇಡಕ್ ಬೇಕು, ಅದಕ್ಕೆ ತಗೊಂಡಿರೋದು ಈ ತರದ್ದು. ಏನು ಮಸಾಲೆ ಇಡ್ತೀಯಮ್ಮ ಅಂತ? ಅರ್ಧ ಕೆಜಿ ಮಸಾಲೆ ಇಡ್ತೀಯಮ್ಮ? ಏನು ಇಡ್ತೀಯಾ? ಅಂಡ್ ನೆಕ್ಸ್ಟ್ ಒಂದು ಗೈಸ್, ಇದು ತುಂಬಾನೇ ಕ್ಯೂಟ್ ಅನ್ಸ್ ನನಗೆ. ಇದು ಬಂದು ಬರೀ 49 ರೂಪಾಯಿ, ಅಂದ್ರೆ 50 ರೂಪಾಯಿ, ಬರೀ 1 ರೂಪಾಯಿ ಕಡಿಮೆ ಅಷ್ಟೇ. ಸೊ 50 ರೂಪಾಯಿ ಈ ಒಂದು ಕ್ಯೂಟ್ ಜಾರು. ಇದು ಎಷ್ಟು ಗೊತ್ತಾ, ಎಷ್ಟು ಗ್ರಾಮ್ಸ್ ಹಿಡಿತೀರಿ ಇದು? ಅದೆಲ್ಲ ಹಾಕಿಲ್ಲ ಅನ್ಸುತ್ತೆ. 300 ml ಇದು. ಓಕೆ 300 ml ಜಾರ್ ಇದು. ನಾನು ಇದನ್ನ ಸ್ಪೆಸಿಫಿಕ್ಲಿ ಯಾಕೆ ತುಂಬಾ ದೊಡ್ಡದು ಇಲ್ಲ ತುಂಬಾ ಚಿಕ್ಕದು ಅಂತ ಯಾಕೆ ತಗೊಂಡಿರೋದು ಅಂತಂದ್ರೆ, ನನಗೆ ಇತ್ತೀಚೆಗೆ ರಿಯಲೈಸ್ ಆಗ್ತಿದೆ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು, ಮತ್ತೆ ಇದು ಮೆಣಸಿನ್ಕಾಯಿ ಪೇಸ್ಟು ಅಥವಾ ಏನಾದ್ರೂ ಒಂದು ಈ ತರ ಪೇಸ್ಟ್ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು. ಬಿಕಾಸ್ ಅಡುಗೆ ಮಾಡ್ಬೇಕಾದ್ರೆ ತುಂಬಾನೇ ಹೆಲ್ಪ್ ಆಗೋದು, ಇದು ತುಂಬಾನೇ ಬೇಗ ನಾವು ಅಡುಗೆ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಈ ತರ ಕ್ಯೂಟ್ ಈ ತರ ಜಾರ್ನ ತಗೊಂಡಿದ್ದೀನಿ. ಅಥವಾ ಸ್ಪೈಸಸ್ಗೆ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಆರಾಮಾಗಿ. ಸೊ ಇದು ಕೂಡ ಒಂದು 4-5 ತಗೊಂಡಿದ್ದೀನಿ ಅಂತ ಅನ್ಕೋತೀನಿ. ಅಂಡ್ ನೆಕ್ಸ್ಟ್ ಬಂದು ನನ್ನ ಗಂಡ ಗಾಜಿನ ಗ್ಲಾಸ್ ಅಲ್ಲೇ ನೀರು ಕುಡಿಬೇಕು ಅಂತ ಈಗ ಒಂದು ಗಾಜಿನ ಗ್ಲಾಸ್ ನ ತಗೊಂಡಿದ್ದಾರೆ. ಸೊ ಇದೆಷ್ಟು ಗೊತ್ತಾ, 300 ರೂಪಾಯಿ ಕೊಟ್ರ ಇದನ್ನ. ನೀನು ಅಷ್ಟೊಂದು ತಗೊಂಡಿದ್ದೆ ಹೇಳ್ದೆ ನಾನು. ಇಷ್ಟೊಂದು ನನಗೋಸ್ಕರ ತಗೊಂಡಿದ್ದೀನಿ, ಹೌದು. ಮನೆಗೋಸ್ಕರ ತಗೊಂಡಿರೋದು. ಹೌದು. ಇನ್ನು ನಿಮ್ ಸಂಪಾದಿಸಿಟ್ಟಿಲ್ಲ ಅಂದ್ರೆ ಮಾತ್ರ ಏನು ಮಾಡ್ತೀಯಾ? ಇನ್ನೊಂದು ಕೊಡಿಸ್ತೀಯಾ? ಬಂದ್ಬಿಡು. ಸೊ ಗೈಸ್ ಇದು ಬಂದು ಗಾಜಿನ ಗ್ಲಾಸ್. ನನ್ನ ಗಂಡ ಇದ್ರಲ್ಲೇ ನೀರು ಕುಡಿಬೇಕು ಅಂತ ಇದನ್ನ ತಗೊಂಡಿರೋದು. ನೋಡೋಣ ಎಷ್ಟು ದಿವಸ ಇದ್ರಲ್ಲಿ ನೀರು ಕುಡಿತಾರೆ ಅಂತ. ಅದು ಆ್ಯಕ್ಚುಲಿ 800 rupees ಅದು, ಏನೋ 350 rupees ಆಫರ್ ಇತ್ತು ಅಷ್ಟೇ. ಇಲ್ಲ, ಇದ್ರಲ್ಲಿ ಬರ್ತಿರೋದು 500 rupees, ಬಟ್ ಆಫರ್ ಅಲ್ಲಿ 300 rupees. ಓಕೆ ಆನ್ಲೈನ್ ಜಾಸ್ತಿ ಕಾಸ್ಟ್ ಆಯ್ತು. ಅಂಡ್ ಇನ್ನೊಂದು ಗೈಸ್, ನಾನು ಮೀಶೋ ಮತ್ತೆ ಅಮೆಝಾನ್ ಅಲ್ಲಿ ಕೆಲವೊಂದು ಐಟಮ್ಸ್ ನ ಎಲ್ಲ ನಾನು ಆಲ್ರೆಡಿ ವಿಶ್ ಲಿಸ್ಟ್ ಅಲ್ಲಿ ಇಟ್ಟಿದ್ದೆ. ಓಕೆನಾ? ಬಟ್ ನಂಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಆಮೇಲೆ ಬರೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ. 3 ಗಾಜ್ ಅಲ್ವಾ. ಸೊ ಇಫ್ ಇನ್ ಕೇಸ್ ಡ್ಯಾಮೇಜ್ ಬಂದ್ರೆ ಮತ್ತೆ ರಿಟರ್ನ್ ಹಾಕು, ಮತ್ತೆ ಒಂದ್ ಸ್ವಲ್ಪ ಕಾಯಿ. ಅಲ್ಲಿ ತನಕ ನಂದು ಸ್ವಲ್ಪ ಗ್ರಾಸರಿ ಐಟಮ್ಸ್ ಎಲ್ಲ ಹಂಗಂಗೆ ಐತೆ, ಲೈಕ್ ಬಟ್ಲಲ್ಲಿ ಹಂಗೆ ಹಿಂಗೆ. ಸೊ ಬೇಡ, ಡಿಮಾರ್ಟ್ ಹೋಗ್ಬಿಟ್ಟೆ ತರೋಣ ಅಂತ ಅನ್ಕೊಂಡು ಅದಕ್ಕೆ ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ಅಂಡ್ ಗೈಸ್ ನೆಕ್ಸ್ಟ್ ಬಂದು ನಾನು ಲಡ್ಡುಗೆ ಟೀ ಶರ್ಟ್ ತಗೊಂಡಿರೋದು. ಸೊ ಇದು ಒಂದು ಸಿಂಪಲ್ ಗೈಸ್, ಮನೆಗೆ ಹಾಕೊಳ್ಳೋ ಟೀ ಶರ್ಟ್ ಅಂತ. ಅಂಡ್ ಇದು ಒಂದು ಟೀ ಶರ್ಟ್ ಬಂದು 79 rupees. ಸೊ ಈ ತರ ಈ ಒಂದು ಕಲರ್. ಈ ಟೀ ಶರ್ಟ್ ನ ಲಕ್ಷ್ಮಮ್ಮ ನೆಕ್ಸ್ಟ್ ಟೈಮ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಿಕಾಸ್ ಇವಾಗ ಒಂಚೂರು ಹಂಗೆ ಲೂಸ್ ಆಗುತ್ತೆ, ಒಂಚೂರು ದೊಡ್ಡ ಸೈಜ್ ತಗೊಂಡಿರೋದು ನಾವು. ಲೂಸಾ ಹಾಕು ಬಟ್ಟೆನ ಅಲ್ಲಿ. ನಾನು ಇವಾಗ ಲಿಟ್ರಲಿ ಲಕ್ಷ್ಮಮ್ಮ ಮನೆ ಅಂದರೆ ಆಂಟಿ ಮನೆಯಿಂದ ಬರಬೇಕಾದ್ರೆ ಎಷ್ಟು ಲಡ್ಡು ಬಟ್ಟೆನ ಮುಚ್ಚಿಕ್ಕಿದ್ಲು ಅಂದರೆ, ಆ ಬಟ್ಟೆ ಇನ್ನೊಂದು ಯಾವುದಾದ್ರೂ ಮಗು ಚಿಕ್ಕ ಮಗು ಹುಟ್ಟಿದ್ರೆ ಆಗತ್ತೆ ಅಷ್ಟು ಬಟ್ಟೆ ಇಟ್ಟಿದ್ಲು ಹಾಕದಿರ. ಫ್ರೆಂಡ್ಸ್ ಕೆಲವೊಂದು ಬಟ್ಟೆ ನಾನು ತಗೊಂಡಿರೋದೇ ಮರ್ತ್ಬಿಟ್ಟಿದ್ದೀನಿ. ನಾನು ಮುಚ್ಚಿಟ್ಟಿಲ್ಲ. ಏನ್ ಗೊತ್ತಾ, ಓಕೆ ಆಮೇಲೆ ಹಾಕೋಣ, ಏನಾದ್ರು ಫಂಕ್ಷನ್ ಇದ್ದಾಗ ಹಾಕೋಣ, ಏನಾದ್ರು ಹೊರಗಡೆ ಇದ್ದಾಗ ಹಾಕೋಣ, ಹಂಗ್ ಮಾಡಿ ಮಾಡಿ ಅದೇ ಪ್ರತಿ ಸತಿ ಫಂಕ್ಷನ್ ಬಂದಾಗ ಹೊಸ ಬಟ್ಟೆ ತಗೊಂತಾರೆ. ಇವ್ರೊಂಥರ ಡಬಕ್ ದಾಸ್ತಾರ. ಇವ್ರಿಗೆಲ್ಲ ಹಿಂಗೆ ಆಗಿರುತ್ತೆ. ಯಾವ್ರಿಗೆ? ಸೊ ಒಂದು 3 ಟೀ ಶರ್ಟ್ ಗೈಸ್, ಮನೆಗೆ ಹಾಕೊಳ್ಳೋ ಟೀ ಶರ್ಟ್ ತಗೊಂಡಿರೋದು. ಹೊಸ ಮನೆ ಹೊಸ ರೂಲ್ಸ್ ಏನಂದ್ರೆ ಇನ್ನೊಂದು ಕಾಸು ಖರ್ಚು ಮಾಡ್ಬಾರ್ದು ಲಕ್ಷ್ಮಮ್ಮ. ಅಂಡ್ ಇದು ಕೂಡ ಒಂದಿದೆ ಗೈಸ್, ರೆಡ್ ಕಲರ್. ಸೊ ಎಲ್ಲ ಸಿಂಪಲ್ ಟೀ ಶರ್ಟ್ಸ್ ಏನೆ.
ಆ್ಯಂಡ್ ನನ್ನ ಮಗ ಒಂದು ಚಪ್ಪಲಿ ಕೂಡ ತಗೊಂಡಿದ್ದಾನೆ, ಸೊ ಅದು ಆಲ್ರೆಡಿ ಯೂಸ್ ಮಾಡ್ತಾನೆ, ಸೊ ಅದಕ್ಕೆ ನಾವೇನು ತೋರಿಸ್ತಾ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಗೈಸ್ ನನ್ನ ಫೇವ್ರೇಟ್ ದ್ಯಾಟ್ ಇಸ್ ಸ್ವಲ್ಪ ಬಟ್ಟೆ ಶಾಪಿಂಗ್ ನಾ ಮಾಡಿದೀನಿ. ಹಿಂಗೆ ಗೊತ್ತಾ, ನಾವು ಹೆಣ್ಮಕ್ಳಿಗೆ ಬಟ್ಟೆ ಬೇಕು. ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಇಷ್ಟ ಗೈಸ್, ಓಕೆ ತೀರಾ ಬಟ್ಟೆ ಬೇಡ, ಇರೋ ಬಟ್ಟೆನೆ ಹಾಕೊಳ್ಳೋಣ ಬೇಡವಲ್ಲ, ಓಕೆ ಏನೋ ದೇವ್ರು ಕೊಟ್ಟಿದ್ದಾರೆ ಆಯ್ತು ತಗೊಳ್ಳೋಣ. ದೇವ್ರು ಇನ್ ಕೇಸ್ ನಮ್ಮ ಹತ್ರ ಇಲ್ದೇ ಇರ್ಬೇಕಾದ್ರೆ ನಾವು ತಗೊಂಡಿಲ್ಲ ಹಾಕೊಂಡಿಲ್ಲ, ಇದೆ ತಗೊಳ್ಳೋಣ ಹಾಕೊಳ್ಳೋಣ, ಹಂಗಂತ ತೀರಾನು ಅಲ್ಲ, ಬಟ್ ಇಷ್ಟ ಆದ್ರೂ ಓಕೆ ಅಲ್ವಾ. ಸೊ ನೀವು ತಗೊಳ್ಳಿ, ನೀವು ಹಾಕೊಳ್ಳಿ, ಚಂದ ಅನ್ಸ್ತೀರಾ, ನಿಮ್ಗೆ ಒಂಥರ ಚಂದ ಅನ್ಸುತ್ತೆ. ಹೌದು. ಅಂಡ್ ಗೈಸ್ ನೆಕ್ಸ್ಟ್ ಬಂದು ಬಟ್ಟೆ. ಸೊ ಇದು ಬಂದು ನನಗೆ ತುಂಬಾನೇ ಇಷ್ಟ ಆಯ್ತು. ನೋಡ್ಬೋದು ತುಂಬಾನೇ ಸಿಂಪಲ್ ಹಾಗೂ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಸಿಕ್ಕಾಪಟ್ಟೆ ಈ ತರ ಕಡಿಮೆ 4 ಇದೆ ಲಕ್ಷ್ಮಮ್ಮ ಮಾತ್ರ. ತುಂಬಾ ಚೆನ್ನಾಗಿದೆ ಇದು. ಆಕ್ಚುಲಿ ನಂಗೆ ಗೊತ್ತಿಲ್ಲ ಲೈಕ್ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸಿದೆ ಅಂತ, ಬಟ್ ಲೈವ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದು ಬಂದು ವೈಟ್ಗೆ ಒಂದ್ ಸ್ವಲ್ಪ ಇಲ್ಲಿ ಸ್ಟೋನ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿ ನನ್ನ ಹತ್ರ ಇರ್ಲಿಲ್ಲ. ಅಂಡ್ ಇದು ಒಂದು ಟಾಪ್ಸ್ ಬಂದು ನಾನು ತೋರಿಸೋ ಎಲ್ಲ ಟಾಪ್ಸ್ ಬಂದು ಗೈಸ್ 459 ರುಪೀಸ್. ಇದು ಮಾತ್ರ 459, ಮಿಕ್ಕಿದೆಲ್ಲ 399. ಹೌದಾ, ಸೊ ಇದು ಮಾತ್ರ 459, ಮಿಕ್ಕಿದೆಲ್ಲ 399 ಅಂತೆ. ಸೊ ಚೆನ್ನಾಗಿದೆ ನೋಡಿ ನಮ್ಮ ಲಕ್ಷ್ಮಮ್ಮ ಟ್ಯಾಗ್ ಕೂಡ ನೋಡೋದು ಹಂಗೆ ತಗೊಂತಾಳೆ, ಅಷ್ಟು ರಿಚ್ ನಮ್ಮ ಲಕ್ಷ್ಮಮ್ಮ. ಓಕೆನಾ. ಸೊ ಇದೊಂದು ವೈಟ್ ಆಯ್ತು. ನೆಕ್ಸ್ಟ್ ಇಸ್ ಯೆಲ್ಲೋ ಗೈಸ್, ನನ್ನ ಫೇವ್ರೇಟ್. ಐ ಜಸ್ಟ್ ಲವ್ ಯೆಲ್ಲೋ, ನಂಗೆ ತುಂಬಾ ಇಷ್ಟ ಯೆಲ್ಲೋ ಕಲರ್. ಸೊ ಗೈಸ್ ನೆಕ್ಸ್ಟ್ ಬಂದು ಈ ಒಂದು ಟಾಪ್, ಇದು ಕೂಡ ತುಂಬಾನೇ ಚಂದ ಇದೆ. ಅಂಡ್ ಇದು ಬಂದು 399 ಅಂದ್ರೆ 400 ರುಪೀಸ್ ಅಷ್ಟೇನೆ. ಸೊ ಚೆನ್ನಾಗಿದೆ ಗೈಸ್, ಲೆಗಿಂಗ್ಸ್ ಟಾಪ್ ಅಥವಾ ಜೀನ್ಸ್ ಮೇಲೆ ಈ ಟಾಪ್ಸ್ ನ ಹಾಕೋಬಹುದು, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಲಕ್ಷ್ಮಮ್ಮ ಒಂದು 2 ಸತಿ ಹಾಕೊಂಡ್ರೆ ಇದನ್ನ ಅಲ್ಲ ಲಕ್ಷ್ಮಮ್ಮ, ಅಂದ್ರೆ ಐರನ್ ಎಲ್ಲ ಹೋಗಿದೆ, ಡೋಂಟ್ ಮೈಂಡ್, ಫುಲ್ ಹಂಗಂಗ್ ಗಿಜಿ ಗಿಜಿ ಮಾಡಿ ಇಟ್ಬಿಟ್ಟಿದ್ದೆ, ಬಟ್ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಅದು, ಇದು ಇನ್ಯಾವ ಕಲರ್ ಅದು, ಮೆಹಂದಿ ಕಲರ್, ಯಾರು ಗೊತ್ತು. ನೆಕ್ಸ್ಟ್ ಬಂದು ನಿಮಿಷ ಗೈಸ್, ಅಂದ್ರೆ ಪ್ಯಾಟರ್ನ್ ಹಾಗೂ ಕಾನ್ಸೆಪ್ಟ್ ಸೇಮ್ ಆಗಿ ಇರುತ್ತೆ, ಲೈಕ್ 3/4 ಸ್ಲೀವ್ಸ್ ಮತ್ತೆ ಸಿಂಗಲ್ ಟಾಪ್ ಆ ತರನೇ ಇದೆ, ಬಟ್ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಮೆಹಂದಿ ಕಲರ್ ಟಾಪು ತುಂಬಾ ಚಂದ ಕಾಣಿಸುತ್ತೆ. ಏನ್ ಗೊತ್ತಾ, ನೀವು ಈ ತರ ಟಾಪ್ಸ್ ಎಲ್ಲ ಹಾಕಿ ಹೇರ್ನ ಫ್ರೀ ಬಿಟ್ಟು ಒಂದ್ ಸ್ವಲ್ಪ ದೊಡ್ಡ ಇಯರಿಂಗ್ಸ್ ಹಾಕಿ ಲೈಕ್ ಸಕ್ಕದಾಗಿ ಕಾಣಿಸುತ್ತೆ. ಈ ತರ ಎಲ್ಲ ಡೆಕೋರೇಷನ್ ಅಂತೀನಿ, ಈ ತರ ಎಲ್ಲ ಮೇಕಪ್ ಮಾಡಿ ಡೆಕೋರೇಷನ್ ಡೆಕೋರೇಷನ್ ಮಾಡ್ಕೊಬೇಕು. ಚೆನ್ನಾಗಿದೆ, ಚೆನ್ನಾಗಿಲ್ವಾ ರೀ? ನೋಡಕ್ಕೆ ಕಾಣಿಸಲ್ದು. ಅಂಡ್ ಇದಕ್ಕೆ ನೋಡಿ ಸ್ಲೀವ್ಸ್ ಅಲ್ಲಿ ಕೂಡ ಒಂದ್ ಸ್ವಲ್ಪ ಡಿಸೈನ್ಸ್ ಇದ್ರ ಕೊಟ್ಟಿದ್ದಾರೆ. ನೀನು ಡಿಮಾರ್ಟ್ ಪ್ರಮೋಷನ್ ಮಾಡ್ತಾ ಇದೀಯಾ? ಅಂಡ್ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ನೆಕ್ಸ್ಟ್ ಬಂದು ಈ ಕಲರು ಪರ್ಪಲ್ ಕಲರ್ ಅಥವಾ ಬ್ರಿಂಜಾಲ್ ಕಲರ್. ಸೊ ಈ ತರ ಒಂದು ಟಾಪ್ ನ ತಗೊಂಡಿದ್ದೀನಿ ಗೈಸ್, ಇದೆಲ್ಲ 400 ರುಪೀಸ್ ಟಾಪು. ತುಂಬಾ ಚೆನ್ನಾಗಿದೆ ಗೈಸ್, ನಂಗೆ ಇಷ್ಟ ಆಯ್ತು, ಹಾಕೊಂಡ್ರೆ ತುಂಬಾ ಚಂದ ಕಾಣಿಸುತ್ತೆ. ಓಕೆನಾ. ಸೊ ಇಷ್ಟೆಲ್ಲ ನಾನು ಶಾಪಿಂಗ್ ಮಾಡಿದ್ದೀನಿ. ಅಂಡ್ ಇದ್ರಲ್ಲಿ ನಿಮ್ಗೆ ಯಾವ ಟಾಪ್ಸ್ ಜಾಸ್ತಿ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ಅಂಡ್ ಈ ಜಾರಲ್ಲಿ ಜಾಸ್ತಿ ಯಾವ ಜಾರ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ, ನಂಗೆ ಗೊತ್ತು ಇದೇ ಜಾರ್ ನಿಮ್ಗೆ ಜಾಸ್ತಿ ಇಷ್ಟ ಆಗಿರುತ್ತೆ ಅಂತ. ಎನಿವೇಸ್ ಗೈಸ್, ನೀವೇ ನೋಡ್ಬೋದು ನಾನು ಜಾಸ್ತಿ ಇದು ಬೇಡವಾಗಿತ್ತು ಆ ಥರದ್ದು ನಾನು ಏನು ಶಾಪಿಂಗ್ ಮಾಡಿಲ್ಲ. ಓಕೆನಾ. ಅಂಡ್ ನೆಕ್ಸ್ಟ್ ಬಂದು ಗೈಸ್ ಇದು ಮರ. ಸೊ ಈ ಮರ ನಾನು ಯಾಕೆ ತಗೊಂಡೆ, ನಮ್ಮ ಮನೆ ಆಲ್ರೆಡಿ ಒಂದು ಮರ ಇದೆ, ಬಟ್ ಏನ್ ಗೊತ್ತಾ, ನಮ್ಮ ಹತ್ರ ಇರೋ ಮರದಲ್ಲಿ ಕೆಳಗಡೆ ಇಲ್ಲಿ ರಬ್ಬರ್ ತರ ಕೊಟ್ಟಿದ್ದಾರೆ. ಓಕೆನಾ. ಸೊ ಅದರಿಂದ ಕಸ ನೀಟಾಗಿ ಬರ್ತಾ ಇಲ್ಲ, ಇಲ್ಲೇ ಸ್ಟಕ್ ಆಗ್ತಾ ಇದೆ ಕಸ ಎಲ್ಲ, ಇಲ್ಲಿ ಮುಂದಕ್ಕೆ ಬರ್ತಾ ಇಲ್ಲ, ತುಂಬಾ ನಾವು ಹಿಂಗಿಂಗ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ತರ ಫುಲ್ ಅಂದ್ರೆ ಪ್ಲೇನ್ ಆಗಿರೋ ತಗೊಂಡಿದ್ದೀನಿ, ಸೊ ದಟ್ ಕಸ ಹಿಂಗ್ ಮಾಡಿದ ತಕ್ಷಣ ಹಿಂಗ್ ಬರ್ಬೇಕು. ಸೊ ಎಸ್, ಏನು ಎಕ್ಸ್ಪ್ರೆಷನ್ ಕೊಟ್ಟೆ. ಇದು ಬಂದು ಗೈಸ್ 60 ರೂಪಾಯಿ ಅಷ್ಟೇ. ಸೊ ಇಷ್ಟೆಲ್ಲ ಡಿಮಾರ್ಟ್ ಶಾಪಿಂಗ್ ಮಾಡಿದೀನಿ. ಅಂಡ್ ಗೈಸ್ ಅಂಡ್ ಓಲ್ಡೀಸ್ ಅಲ್ಲಿ ಅಂಡ್ ನೆಕ್ಸ್ಟ್ ಬಂದು ಈ ಒಂದು ಟಾಪು. ಸೊ ಈ ಟಾಪ್ ಕೂಡ ಇದ್ರ ಜೊತೆ ಡಿಮಾರ್ಟ್ ಅಲ್ಲಿ ತಗೊಂಡಿರೋದು. ಅಂಡ್ 6 ಟಾಪ್ ತಗೊಂಡ, 6 ಟಾಪ್ ತಗೊಂಡ. ನಂಗೆ 4 ಅಂತ ಹೇಳಿದೆ. 6 ತಗೊಂಡ, 4 ಅಂತ ಹೇಳಿದೆ. ಏನೋ ಬಿಡಿ, ಬಟ್ ಲೈಕ್ ನಂಗೆ ಇಷ್ಟ ಆಯ್ತು ಅಷ್ಟೇ ತಗೊಂಡಿರೋದು. ಸೊ ಅಷ್ಟೇ ಗೈಸ್, ನಿಮ್ಗೆ ಜಾಸ್ತಿ ಯಾವ ಟಾಪ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ಓಕೆನಾ. ಅಂಡ್ ನೀವೇ ನೋಡಿದ್ರೆ ಜಾಸ್ತಿ ಏನೋ ವೇಸ್ಟ್ ಆ ಥರ ಏನು ತಗೊಂಡೇ ಇಲ್ಲ, ಎಲ್ಲ ಬೇಕಾಗಿರೋ ಐಟಮ್ಸೇ ತಗೊಂಡಿರೋದು ನಾನು. ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಲಕ್ಷ್ಮೀಸ್ ಪ್ರಪಂಚ, ಕನ್ನಡ ಬ್ಲಾಗರ್ ಸುಪ್ರಿಯಾ ಹಾಗೂ ಮೋಹನ್ ಜೈನ್ ಅವರಿಗೆ ಹಾಗೂ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಗೈಸ್. ನಾವು ಜಾಸ್ತಿ ಬೆಳೆಯೋಣ. ಆ್ಯಂಡ್ ಅಷ್ಟೇ ಗೈಸ್, ಎಲ್ರಿಗೂ ತುಂಬ ಒಳ್ಳೆಯದಾಗಲಿ. ಬಾಯ್.